ಇರ್ಬೋದು, ಡೈರೆಕ್ಟ್ ಮಾಡಿರ್ಬೋದು, ಎಲ್ಲಾ ಕ್ಷಣಗಳು ಕೂಡ ಅವಿಸ್ಮರಣೀಯ ಅಂತಾರಲ್ಲ ಆತರ. ಯಾಕಂದ್ರೆ ಅದೇ ಶಿವಣ್ಣ ಹೇಳ್ತಿದ್ರಲ್ಲ, ಏನ್ ಹೇಳಿ, ನಾನು ಯಾವ ಕ್ಯಾರೆಕ್ಟರ್ ಅಷ್ಟೇ ಟಪ್ ಅಂತ ಮಾಡ್ಬಿಡ್ತೀನಿ ಅಂತ. ಅದು ಓಮಲ್ಲಿ ನನಗೆ ಹಂಗೆ ಒಂದು ಸೀನ್ ನೆನ್ಸ್ಕೊಬೇಕು ಶಿವಣ್ಣ. ನಿಜವಾಳ ನಿಮ್ಗೆ ಹೇಳಿದೀವಿ ತುಂಬಾ ಕಡೆ. ಒಂದು ಯಾವ್ದೋ ಜೈಲ್ ಸೀನ್, ಸೆಂಟ್ರಲ್ ಏನೋ ಜೈಲಲ್ಲಿ ಹಾಕಿರ್ತೀವಿ ಅವ್ರನ್ನ, ಪೊಲೀಸ್ ಸ್ಟೇಷನ್ ಅಲ್ಲಿ. ನಾನು ಹೆಂಗ್ ಕೇಳೋದು ಇವ್ರನ್ನ, ಈ ತರ ನಾನು ನೋಡಿದ್ದೆ, ಹಿಂಗ್ ಕೂರಿಸ್ಬಿಡ್ತಾರೆ, ಎಲ್ಲ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ. ನಾನು ಇವ್ರನ್ನ ಹೆಂಗ್ ಕೇಳಿ, ಒಂದ್ ಧೈರ್ಯ ಮಾಡ್ಬಿಟ್ಟು ಹೇಳ್ಬಿಡು, ಏನ್ ಒಪ್ಲಿಲ್ಲ ಅಂದ್ರೆ ಬೇಜಾರು ಬೇಡ ಅಂದ್ರೆ ಆಯ್ತು ಅಂತ ಇವಣ್ಣ ಹಿಂಗೆ ನಿಲ್ಲಿಸ್ತಾರೆ. ಹೌದಾ ಟಕ 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 ಅಂತ ಹಂಗೆ ಕುತ್ಕೊಂಡ್ಬಿಟ್ರು. ಅದೇ ಪೋಸ್ಟರ್ ಆಗೋಯ್ತು ಓಮ್ಗೆ. ಈ ಓಂ ಶಿವಣ್ಣ ಮಾಡಿರೋ ಅದು ಎಲ್ಲಿ ಓಮ್ ಆಗೋದು? ಅದು ಹೋಮಲ್ಲಿ ಇರೋದು. ಶಿವಣ್ಣ ಮಾಡಿದಕ್ಕೆ ಓಂ ಆಯ್ತದೆ. ಓಂ ಬ್ರಹ್ಮಾನಂದ ಓಂಕಾರ, ಓಂ ನಮಃ ಶಿವಾಯ, ಅದಕ್ಕೆ ಓಂ ಅದು. ಸೊ ಅದ್ರ ಜೊತೆ ಇನ್ನೊಂದು ಬೋನಸ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ನಿಜವಾಗ್ಲು ಭಯಂಕರ ಟ್ಯಾಲೆಂಟ್ ಅಂತ ಏನಾರ ನೋಡ್ಬೇಕಾದ್ರೆ ಅವ್ರನ್ನ ನೋಡ್ಬೇಕು. ಸುಮ್ನೆ ಫಿಗರ್ ಅದು ನೋಡಿ, ಬಂದು ಹೀರೋ ಆಗಿ, ಸ್ಟಾರ್ ಆಗಿ, ಡೈರೆಕ್ಟರ್ ಆಗಿ, ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಆಗಿ ಕೂತಿದ್ದಾರೆ ಅವರು. ಸುಮ್ನೆ ತಲೆನ ಅವ್ರ ಹತ್ರ ನಾನು ತುಂಬಾ ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀನಿ. ಒಂದು ಒಳ್ಳೆ ಅನುಭವ ಅವ್ರ ಜೊತೆ ಸಿನಿಮಾ ಮಾಡಿದ್ದು, ಸೂಪರ್. ಆಮೇಲೆ ಪ್ರಮೋದ್ ಎಲ್ಲ ಸೂಪರ್ ಆಗಿ ಹೊಡ್ಕೊಂಡು ಹೋಗ್ತಾನೆ ಇದಾರೆ ಅವರೆಲ್ಲ. ಸೊ ನಿಮ್ಮ ಅದೃಷ್ಟ ಈ ಪಿಕ್ಚರ್ಗೂ ಬರಲಿ, ಪ್ರೊಡ್ಯೂಸರ್ಗೂ ಬರಲಿ, ಕನ್ನಡ ಇಂಡಸ್ಟ್ರಿಗೆ ಬರಲಿ. ಏನಂತೀರಾ? ಆ ಅದೃಷ್ಟ ಇವ್ರು ಯಾವಾಗ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಎಲ್ಲಾರನ್ನೂ ಮೆರೆಸಿದವ್ರು ಇವರೇ. ಸೊ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಪ್ಪಿ ಸರ್, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಟೈಟಲ್ಗಳು, ಡಿಫ್ರೆಂಟ್ ಟೈಟಲ್ಗಳಿಗೆ ಹೆಸರುವಾಸಿ ನೀವು. ಓಕೆನಾ? ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಆ ಟೈಟಲ್ ಇಂದ ಎಲ್ಲರ ಮನಸ್ಸುಗಳನ್ನ ಗೆದ್ದಿದೆ. ಇವತ್ತು ಅರ್ಜುನ್ ಜನ್ಯ ಸರ್ ಅವರು 45 ಅನ್ನೋ ಡಿಫ್ರೆಂಟ್ ಟೈಟಲ್ ಕೊಟ್ಟಾಗ, ಸರಪ್ಪ ನಮ್ಮ ತರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿದಾರಲ್ಲ ಟೈಟಲ್ ಅಂತ ಇಲ್ಲ, ಎಷ್ಟು ಶಾಕ್ ಆಯ್ತು, ಎಷ್ಟು ಸರ್ಪ್ರೈಸ್ ಆಯ್ತು ಸರ್? ಇಲ್ಲ, ನನಗನ್ಸಿದ್ದು ಮೋಸ್ಟ್ ಈಸಿಯೆಸ್ಟ್ ಟೈಟಲ್ ಅನ್ಸುತ್ತೆ 45.